ಅವರು ಬಂದ್ ಮಾಡೋದು ಬೇಡ. ಈ ವಿಚಾರಕ್ಕೆ ಇಲ್ಲಿಯೂ ಬಂದ್ ಮಾಡೋದು ಬೇಡ. ಒಂದು ಅಭಿಪ್ರಾಯಕ್ಕೆ ಬರೋಣ, ಎಲ್ಲರೂ ಸೇರಿ ಎಜುಕೇಟ್ ಮಾಡೋಣ. ಮಂಡ್ಯ ಜಿಲ್ಲೆಯ ಸೌಹಾರ್ದತೆ ಹಾಳ ಮಾಡ್ಲಿಕ್ಕೆ ಯಾರು ಮುಂದಾಗ್ತಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಯಾವ ಕಾರಣಕ್ಕೂ ಸೌಹಾರ್ದತೆ ಹಾಳಾಗಬಾರ್ದು. ಮೀಡಿಯಾನು, ನಾಗರಿಕ ಸಮಾಜ ಎಲ್ಲ ಜೊತೆ ಸೇರಿ ಇದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡೋಣ. ಅದು ಆಗ್ಬೇಕು. ನೀವ್ ಹೇಳುವಾಗೆ ಕೇಳಿ ನೀವ್ ಹೇಳುವಾಗೆ ತನಿಖೆ ಆಗ್ಲಿ. ಸೌಹಾರ್ದತೆ ಹಾಳು ಮಾಡ್ಲಿಕ್ಕೆ ಎಲ್ಲಿಂದ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಬರ್ತಿದ್ದಾರೆ, ಅದು ನಡಿಬಾರ್ದು ಮಂಡ್ಯದಲ್ಲಿ. ಅದು ನಡಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಕರಾವಳಿಯೋ ದಕ್ಷಿಣ ಕನ್ನಡವೋ ಮಂಡ್ಯ ಆಗಬಾರ್ದು. ನಾವು ಅವರು ಮಾಡೋದು ಬೇಡ, ಅವರು ಮಾಡೋದು ಬೇಡ. ಈ ವಿಚಾರಕ್ಕೆ ನಾವು ಬಂದ್ ಮಾಡೋದು ಬೇಡ. ಬಟ್ ಸೌಹಾರ್ದತೆ, ಸಾಮರಸ್ಯ, ಈ ತರದ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಸೇರಿ ನೋಡಿ. ನಾವು ಈಗಾಗಲೇ ಹೇಳಿದ್ವಲ್ಲ, ನಿಮ್ಮ ಅಭಿಪ್ರಾಯನ ನಾವು ಹೇಳ್ತಾ ಇರೋದೀಗ. ಯಾರು ಮಾಡೋದು ಬೇಡ. ಅವರು 9ನೇ ತಾರೀಕು ಅವರು ಮಾಡೋದು ಬೇಡ, 7ನೇ ತಾರೀಕು ಇವರು ಮಾಡೋದು ಬೇಡ. ಸಾಮರಸ್ಯ ನಡಿಗೆ ಮಾಡೋಣ, ಸೌಹಾರ್ದ ಸಮಾವೇಶಗಳು ಮಾಡೋಣ, ಸರ್ಕಾರಕ್ಕೆ ಒತ್ತಾಯ ಮಾಡೋಣ, ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡೋಣ. ಯಾರು ಇದ್ರ ಮೇಲೆ ಕೇಸರಿ ಧ್ವಜ ಇನ್ನೊಂದು, ಯಾಕಂದ್ರೆ ರಾಷ್ಟ್ರ ಧ್ವಜವಾದ ಬದಲಿಗೆ ಕೇಸರಿ ಧ್ವಜ ಏನು ಆರಿಸಿದ್ದಾರೆ, ಇದನ್ನ ಇಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಜನರ ಮನಸ್ಥಿತಿಯನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ. ಯುವ ಜನರು, ಮಹಿಳೆಯರ ಬದುಕನ್ನ ನಾಶ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಅವಕಾಶ ಆಗಬಾರದು. ಯಾರಿಂದ ಶುರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದನ್ನ ಈಗ ನೀವು ತೆರೆದಿಟ್ಟು ಪುಸ್ತಕ ಇದು ಪಂಚಾಯತಿಗೆ ಇಲ್ಲ ಅವ್ರ ಅರ್ಜಿ ಏನ್ ಕೊಟ್ಟಿದ್ದಾರೆ ಕೇಳಿ. ಈಗ ನಾವು ಈ ವಿಚಾರದಲ್ಲಿ ಸಹಮತ ಬಂದ್ ಅವರು ಮಾಡಬಾರ್ದು, ನಾವು ಮಾಡಲ್ಲ. ಸಾಮರಸ್ಯವಾಗಿ ನಾವೆಲ್ಲರೂ ಸೇರಿ ಮಂಡ್ಯ ಜಿಲ್ಲೆಗೆ ಈ ರೀತಿ ಬೆಂಕಿ ಹಚ್ಚಕ್ ಬರೋರ್ನ ನಾವು ನಿರ್ದಾಕ್ಷಿಣ್ಯವಾಗಿ ವಿರೋಧ ಮಾಡಬೇಕು. ಇದನ್ನ ಮಾಡೋಣ. ತನಿಖೆ ಆಗ್ಬೇಕು ಅಂತಿದೆ. ಅದಕ್ಕೆ ಇಲ್ಲ ತನಿಖೆ ಆಗ್ಲಿ. ಅದು ತನಿಖೆ ಆದಾಗ ಹೊರ ಬರುತ್ತಲ್ವಾ. ತನಿಖೆ ಆಗ್ಲಿ. ಇವರೇ ಅದ್ರ ಬಗ್ಗೆ ಒಂದ್ ನಿಮಿಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.